Hi guys, welcome back to Pallavi Goda YouTube channel. ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಓದ್ಲೋಗಲ್ಲ ನಾನು ಹೇಳಿದ್ದೀನಿ. ನಮ್ಮ ಅಕ್ಕನ ಆ್ಯನ್ಯುವಲ್ ಡೇ ಇದೆ ಇವತ್ತು, ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ. ನಮ್ಮ ಅಕ್ಕ ಫೋನ್ ಮಾಡಿದ್ಲು, ಬಾ ಬೇಗ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಅಲ್ಲಿಗೆ ಹೋಗಿ ಸಿಗ್ತೀನಿ ಗೈಸ್. ಇವಾಗ ನಾನು ಕಾಲೇಜಿಗೆ ಬಂದೆ. ನಾನು ಬರೋ ಅಷ್ಟು ನಮ್ಮ ಅಕ್ಕ ಮೇಲ್ಗಡೆ ಸೀಟ್ ಇಟ್ಕೊಂಡಿದ್ಲು, ಹಾಗಾಗಿ ನಾನು ಮೇಲ್ಗಡೆ ಹೋದೆ. ನಾನು ಹೋಗೋಷ್ಟೊತ್ತಿಗೆ ಒಂದು ಪ್ರೇಯರ್ ಡ್ಯಾನ್ಸ್ ಮುಗಿದಿತ್ತು. ಇದು ಎರಡನೇ ಪ್ರೇಯರ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ಇವಾಗ ಪ್ರೇಯರ್ ಡ್ಯಾನ್ಸ್ ಮುಗೀತು. ಇವಾಗ ರಿಪೋರ್ಟ್ ಮಾಡ್ತಾ ಇದ್ದಾನೆ. ರಿಪೋರ್ಟ್ ಏನಂತ ಅಂದರೆ, ನಾವು ವರ್ಷ ಪೂರ್ತಿ ಏನೇನು ಮಾಡಿರ್ತೀವಿ, ಸೆಲೆಬ್ರೇಷನ್ನು ಅದೆಲ್ಲನೂ, ಟ್ರಿಪ್ ಹೋಗಿದ್ದು ಮತ್ತು ಮಾಸ್ ಫಸ್ಟ್, ಸ್ಪೋರ್ಟ್ಸ್ ಡೇ ಅದೆಲ್ಲನೂ ತೋರಿಸ್ತಾರೆ. ಮತ್ತು ಅದರ್ ಆ್ಯಕ್ಟಿವಿಟೀಸ್ಗಳನ್ನೂ ತೋರಿಸ್ತಾರೆ. ಟಾಪರ್ಸ್ಗಳದ್ದು ಯಾರ್ಯಾರು ಎಷ್ಟೆಷ್ಟು ತೆಗ್ದಿದ್ದಾರೆ ಅಂತಲೂ ತೋರಿಸ್ತಾರೆ. ಪದವಿ ತೆಗೆದುಕೊಳ್ಳುವುದು ಮಾತ್ರವಲ್ಲ, ಪ್ರಾಯೋಗಿಕ ಜ್ಞಾನ ಕೂಡ ಇರಲೇಬೇಕು ಎಂಬ ನಿಟ್ಟಿನಲ್ಲಿ ಇಂಡಸ್ಟ್ರಿಯಲ್ ವಿಸಿಟ್ ಇವಾಗ ಬಂದಿರೋ ಚೀಫ್ ಗೆಸ್ಟ್ಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಚೀಫ್ ಗೆಸ್ಟ್ಗೆ ಸನ್ಮಾನ ಮಾಡಾಯಿತು. ಇವಾಗ ಕ್ಲಾಸ್ ಟಾಪರ್ಸ್ಗಳಿಗೆ ಪ್ರೈಸ್ ಕೊಡ್ತಾ ಇದ್ದಾರೆ. ಆ್ಯನ್ಯುವಲ್ ಡೇ ಅಂತ ಅಂದರೆ ತುಂಬಾ ಡ್ಯಾನ್ಸ್ ಇರುತ್ತೆ. ಇವಾಗ ಡ್ಯಾನ್ಸ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ.
ಬರೀ ಡ್ಯಾನ್ಸ್ ನೋಡ್ತಾ ಇದ್ರೆ ಬೋರ್ ನಮಗೆ ಆಗುತ್ತೆ ಅಂತ ಬೇರೆಯವರು ಮಧ್ಯದಲ್ಲಿ ಒಂದು ಸ್ಕಿಟ್ ಇಟ್ಟಿದ್ದಾರೆ. ಇದು ನಮ್ಮ ಅಕ್ಕ ಹೆಲ್ಪ್ ಆ್ಯಕ್ಟ್ ಮಾಡ್ತಾ ಮಾಡಿದ್ರೆ ಇರೋದು. ನಮಗೆ ಇಷ್ಟೆಲ್ಲ ಕಷ್ಟ ಬರುತ್ತಾ? ಹಾಗಾದ್ರೆ ನಮಗೆ ನಮ್ಮ ಟೈಮ್ ಮುಖ್ಯನಾ ಇಲ್ಲ ಬೇರೆಯವ್ರ ಲೈಫ್ ಮುಖ್ಯನಾ? ಏನೂ ಅರ್ಥ ಆಗ್ತಿಲ್ಲ. ಬೇರೆಯವರು ಕಷ್ಟದಲ್ಲಿರುವಾಗ ಹೆಲ್ಪ್ ಮಾಡಿದ್ರೆ ನಮಗೆ ಇಷ್ಟೆಲ್ಲ ಕಷ್ಟ ಬರುತ್ತಾ? ಹಾಗಾದ್ರೆ ನಮಗೆ ನಮ್ಮ ಟೈಮ್ ಮುಖ್ಯನಾ ಇಲ್ಲ ಬೇರೆಯವ್ರ ಲೈಫ್ ಮುಖ್ಯನಾ? ಏನೂ ಅರ್ಥ ಆಗ್ತಿಲ್ಲ. ಬನ್ನಿ ಒಳಗೆ ಕೂತ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ನನ್ನ ಮಕ್ಕಳಿಗೆ ನಿಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ವಾಟ್ ಈಸ್ ಯುವರ್ ನೇಮ್? ಐ ಆಮ್ ಪ್ರಿಯಾ. ಗುಡ್, ಲುಕ್ ಸೋ ಇಂಪ್ರೆಸಿವ್. ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ. ಅಂದಾಗೆ ನೀವೇನ್ ಕೆಲಸ ಮಾಡ್ತೀರಾ? NR ಸರ್ಕಲ್ ಅಲ್ಲಿರೋ ಸವಿರುಚಿ ಹೋಟೆಲ್ ನಂದೇ. ಇರಲ್ಲ? ಹೌದು ಮೇಡಮ್, ಅದೇ ಅಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫೈನ್. ಆ ಫೈಲಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಇವಾಗ ಸ್ಕಿಟ್ ಮುಗೀತು. ಇವಾಗ ನೆಕ್ಸ್ಟು ಡ್ಯಾನ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ.
ಹೋಗ್ತಾ ಇದ್ದಾರೆ ನೋಡಿ. ನಾವು ಹೋಗ್ಬೇಕು, ಫೋನೆಲ್ಲ ಇಟ್ಟಿದ್ದಾರೆ, ಕಳ್ದೋಗಿದೆ ಅಂತ ಬಂದ್ಮೇಲೆ ನಾವು ಹೋಗ್ತೀವಿ. ಇವಾಗ ನಮ್ಮ ಅಕ್ಕ ಅವ್ರ ಟೀಚರ್ಸ್ದು ಮತ್ತು ಅವ್ರ ಕ್ಲಾಸರ್ದು ಫೋಟೋ ತೆಗಿತಿದ್ದಾಳೆ. ಗೈಸ್ ಇದೆ ನೋಡಿ ಸೆಂಟ್ ಫಿಲೋಮಿನಾ ಡಿಗ್ರಿ ಬ್ಲಾಕ್ ಇದು. ಗೈಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಲ್ಯಾಕ್ ಮತ್ತು ರೆಡ್ ಕಲರು, ಆ ಕಟ್ಟೆ ಮೇಲೆ ನಮಗೆ ಕ್ಯಾಂಟೀನ್ ಮಾಡ್ತಾಯಿದ್ರು. ಡಿಗ್ರಿ ಮತ್ತು ಪಿ ಯುಗೆ ಇಬ್ರಿಗೂ ಒಟ್ಟಿಗೆ ಕ್ಯಾಂಟೀನ್ ಮಾಡ್ತಿದ್ರು. ಗೈಸ್ ಇವಾಗ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ನಾವು ತಿನ್ಕೊಂಡು ಹೋಗ್ಬೇಕು, ಹೊಟ್ಟೆ ಸಿಕ್ಕುತ್ತೆ. ಆಮೇಲೆ ನಮ್ಮ ಅಕ್ಕ ಕೊಡಿಸಲ್ಲ ಅಂತ ಹೇಳ್ತವಳೆ, ಅದು ನಂಗೆ ಹೊಟ್ಟೆ ಸಿಕ್ಕುತ್ತೆ, ಏನಾದರೂ ತಿನ್ಬಿಟ್ಟು ಹೋಗ್ತೀವಿ. ಗೈಸ್ ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ ನೋಡಿ. ಇವಾಗ ಫಲೋಡಾ ತಗೊಂಡಿದ್ದೀವಿ ನೋಡಿ. ಗೈಸ್ ನಾವು ಫುಡ್ ಕೋರ್ಟಿಂದ ಬರೀ ಫಲೋಡಾ ಅಷ್ಟೇ ತಿನ್ಕೊ ಬಂದಿದ್ದು, ಯಾಕಂದರೆ ಅಲ್ಲಿ ನೂಡಲ್ಸ್ 70 ರುಪೀಸ್ ಹೇಳಿದರು, ಹಾಗಾಗಿ ಚನ್ನಪಟ್ಟಣದಲ್ಲಿ 50 ರುಪೀಸ್ ಅಂತ. ಮತ್ತೆ ಇಲ್ಲಿಗೇ ಬಂದ್ವಿ, ನಾವು ಯಾವಾಗಲೂ ಇಲ್ಲೇ ತೊಗೊಳ್ಳೋದು. ಇವಾಗ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ಆವಾಗಲೇ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ತಾನೇ ನೂಡಲ್ಸು ಮತ್ತು ಗೋಬಿ ಎಲ್ಲನೂ ತಿಂದ್ವಿ ನಾನು ಮತ್ತು ನಮ್ಮ ಅಕ್ಕ. ನಾನು ಆ್ಯನಿವಲ್ ಡೇಗೆ ಹೋಗಿದ್ದು ಲೇಟ್ ಆಯಿತು, ಯಾಕಂದರೆ ಲಾಗ್ ಎಡಿಟ್ ಮಾಡ್ತಾ ಕೂತಿದ್ದೆ, ಹಾಗಾಗಿ ಟೈಮ್ ಆಯಿತು. ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಒಂದು ಪ್ರೇಯರ್ ಡ್ಯಾನ್ಸ್ ಮುಗ್ದಿತ್ತು ಅಷ್ಟೇ. ಆವಾಗ 2ನೇ ಡ್ಯಾನ್ಸ್ ಸ್ಟಾರ್ಟ್ ಆಗ್ತಿತ್ತು ನಾನು ಬಂದಾಗ. ಗೈಸ್ ನಾನು ಪಿ ಯು ಅಲ್ಲೇ ಅಲ್ವಾ ಮಾಡಿದ್ದು. ಫಸ್ಟ್ ಇಯರಲ್ಲಿ ಆ್ಯನಿವಲ್ ಡೇ ಮಾಡಿದರು ನಮಗೆ, ಸೆಕೆಂಡ್ ಇಯರಲ್ಲಿ ಟ್ರಿಪ್ಪು 5 ಡೇಸ್ ಇತ್ತಲ್ಲ, ಹಾಗಾಗಿ ಟೈಮ್ ಸಿಕ್ಕಿಲ್ಲ ಅಂತ ಮಾಡಲಿಲ್ಲ. ಫಸ್ಟ್ ಇಯರಲ್ಲಿ ತುಂಬ ಚೆನ್ನಾಗಿ ಇದೆಲ್ಲನೂ ಮಾಡಿದರು. ಈ ಸಲ ಸೆಕೆಂಡ್ ಇಯರಲ್ಲಿ ನಮಗೆ ಮಾಡಲಿಲ್ಲ, ನಮ್ಮ ಅಕ್ಕವ್ರಿಗೆ ಡಿಗ್ರಿ ಅವರಿಗೆ ಮಾಡಿದ್ದಾರೆ. ಗೈಸ್ ನಮ್ಮ ಅಕ್ಕಂಗೆ ಪ್ರೈಸ್ ಕೊಟ್ಟರಲ್ಲ, ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಗೈಸ್ ನೋಡಿ ನಮ್ಮ ಅಕ್ಕಂಗೆ ಪ್ರೈಸ್ ಕೊಟ್ಟಿದ್ದಾರೆ. ಕ್ಲಾಸಿಗೆ 3rd ಟಾಪರು, 1.65 CGPA, ಸೆಕೆಂಡ್ BCom ಇವಳು, ಸೆಕೆಂಡ್ ಇಯರ್ 2 ಸೆಮಿಯಿಂದ ಸೇರಿಸಿ ಇಷ್ಟು ತೆಗೆದಿದ್ದಾಳೆ. ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ. 3 ಕೊಟ್ಟಿದ್ದಾರೆ ನಮ್ಮ ಅಕ್ಕಂಗೆ. ಏನು ಹೇಳ್ತೀಯ ಇಷ್ಟಕ್ಕೆ? ಹ್ಯಾಪಿನಾ? ಖುಷಿ ಆಯಿತಾ? ಹಾಂ ಓಕೆ. ಗೈಸ್ ನಿಮಗೆ ಯಾವ ಡ್ಯಾನ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.